ನೋಡಿ, ಯಾವುದೇ ಒಂದು ಪ್ರಮುಖ ಪ್ರಕರಣ ಅಂತ ರಾಜ್ಯ ಸರ್ಕಾರ ಕಂಡು ಬಂದಾಗ ಅಂಥ ರಾಜ್ಯ ಸರ್ಕಾರ ಆ, ಆ ಒಂದು ಪ್ರಕರಣವನ್ನು ಒಂದು ಒಂದು ತನಿಖಾ ತಂಡವನ್ನು ಮಾಡಿ ಆ ತನಿಖಾ ತಂಡದ ಮುಖಾಂತರ ಅದನ್ನು ತನಿಖೆಯನ್ನು ಮಾಡಿಸೋದಕ್ಕೆ ಪ್ರಯತ್ನಿಸ್ತಾರೆ. ಅದು ಯಾವುದೇ ಒಂದು ಪ್ರಕರಣ ಆಗಿರ್ಬೋದು. ಅದು ಒಂದು ವೇಳೆ ಅಕಸ್ಮಾತ್ ರಾಜಕೀಯೇತರ ಮತ್ತು ರಾಜಕೀಯ ಸಂಬಂಧ ಹೊಂದಿರತಕ್ಕಂಥ ಪ್ರಕರಣಗಳಲ್ಲಿ ಎರಡು ವಿಭಾಗ ಇರ್ತವೆ ತನಿಖೆ ಮಾಡುವಂಥ ಸಮಯದಲ್ಲಿ. ರಾಜಕೀಯೇತರ ಅಂತ ಅಂದರೆ ಅದನ್ನು ನಾವು ಭಾಳ ಸುಲಭವಾಗಿ, ಭಾಳ ಸಲೀಸಾಗಿ, ಯಾವುದೇ ಒತ್ತಡಗಳಿಲ್ಲದೆ, ಆಮೇಲೆ ಪೂರ್ಣ ಪ್ರಮಾಣದ ಎಲ್ಲ ಸತ್ಯಗಳನ್ನು ಶೋಧನೆ ಮಾಡ್ಕೊಳ್ತಾ, ವರದಿ ಮಾಡ್ತಾ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನುವಂಥ ಎಲ್ಲ ತೀರ್ಮಾನಗಳನ್ನು ವಿಂಗಡಿಸ್ತಾ ಆ ಪ್ರಕರಣವನ್ನು ಭೇದಿಸ್ಕೊಂಡು ಆ ಪ್ರಕರಣಕ್ಕೆ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿಕೊಂಡು ನಾವು ಹೋಗ್ತಕ್ಕಂಥ ಕೆಲಸವನ್ನು ಎಲ್ಲ SITಗೆ ನೇಮಕಗೊಂಡ ಅಧಿಕಾರಿಗಳು ಮಾಡ್ತಾರೆ. ಇದು ಒಂದಾದರೆ, ರಾಜಕೀಯವಾಗಿ ಕೂಡಿರ್ತಕ್ಕಂಥ ಪ್ರಕರಣಗಳೇನಾದರೂ ಬಂತು ಅಂತಂದರೆ ರಾಜಕೀಯವಾಗಿ ಏನಾದರೂ ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತಕ್ಕಂಥ ಒಬ್ಬ ನಾಯಕನಾಗಿದ್ದರೋ, ಇಲ್ಲ ಎಲೆಕ್ಟೆಡ್ ಮೆಂಬರ್ ಆಗಿದ್ದರೋ, ಇಲ್ಲ ನಾನ್ ಎಲೆಕ್ಟೆಡ್ ಮೆಂಬರೋ, ಸಕ್ರಿಯ ಕಾರ್ಯಕರ್ತ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅಂಥವರು ಏನಾದರೂ ಇಂಥ ಒಂದು ಪ್ರಕರಣಗಳಲ್ಲಿ, ಯಾವುದೇ ಪ್ರಕರಣ, ನಾಟ್ ಓನ್ಲಿ ಸ್ಕ್ಯಾಂಡಲ್ ಆಫ್ ಸೆಕ್ಸ್, ಎನಿ ಪ್ರಕರಣಗಳು ಇನ್ವಾಲ್ವ್ ಆದಾಗ ಅದರದ ಇದನ್ನು ಪ್ರಖರತೆಯನ್ನು ಕಂಡುಕೊಂಡು ಅದನ್ನು SITಗೆ ವಹಿಸಿದಾಗ ಆ ಸಂಬಂಧಪಟ್ಟಂಥ ಆ ಪ್ರಕರಣನ ಒಂದು ತನಿಖಾ ತಂಡನ ಸರ್ಕಾರ ಸೇಮ್ ಇದಕ್ಕೆ ಆಗ ನೇಮಕ ಮಾಡ್ತದೆ. ಅದರ ಪ್ರಕಾರ ಅದಕ್ಕೂ ನೇಮಕ ಮಾಡಿರುತ್ತೆ. ಮಾಡಿದಾಗ ಏನಾಗುತ್ತೆ, ಈ ಪ್ರಕರಣದ ಪ್ರಪ್ರಥಮದಿಂದಲೇ ಇಂಥ ಒಂದು ಪ್ರಕರಣಗಳನ್ನ ನಾವು ಕೈಗೆತ್ಕೊಂಡಾಗ ಈ ಪ್ರಕರಣಗಳ ಪ್ರಾರಂಭದಿಂದಲೇ ಒತ್ತಡಗಳು ಪ್ರಾರಂಭ ಆಗ್ತವೆ ಸಾಮಾನ್ಯವಾಗಿ. ಯಾಕೆಂದರೆ ನಾವು ತನಿಖೆಗಳು ಮಾಡಬೇಕಂತ ಸಮಯದಲ್ಲಿ ಇಂಥ ನಾವು ಫೇಸ್ ಮಾಡಿದ್ದೀವಿ. ಬಾಹ್ಯವಾಗಿ, ಆಂತರಿಕವಾಗಿ, ಆಮೇಲೆ ಯಾರೋ ಲಾಭಗಳನ್ನು ಬಯಸೋ ಅದರಿಂದ ನಮಗೆ ಲಾಭ ಆಗಬೇಕು ಅಂತನೋ, ನಮಗೆ ಸಹಾಯ ಮಾಡ್ತಾ ಇರ್ತಕ್ಕಂಥವ್ರು ಒಂದು ವೇಳೆ ಆ ತನಿಖೆಯಲ್ಲಿ ಬೇಕಾಗಿದ್ರೂ ಸಹ ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ಅನ್ನುವಂಥ ಒಂದು ಬಾಹ್ಯವಾದಂಥ ಒಂದು ಪ್ರಭಾವಗಳನ್ನ ಬೀರ್ತಕ್ಕಂಥದ್ದು ಅದು ನಿರಂತರವಾಗಿ ನಡ್ಕೊಂಡು ಬರ್ತದೆ. ಇದು ಹಿಂದೆನೂ ನಡೀತಾ ಇತ್ತು, ಈಗಲೂ ನಡೀತದೆ, ಮುಂದೆನೂ ನಡೀತದೆ. ಯಾವುದೇ ಸರ್ಕಾರಗಳು ಬಂದರೂ, ನಾಟ್ ಓನ್ಲಿ ದಿಸ್ ಗೌರ್ಮೆಂಟ್ ಆರ್ ದಟ್ ಗೌರ್ಮೆಂಟ್, ABCD ಯಾವುದೇ ಬರಲಿ ಸರ್ಕಾರಗಳು, ಇವು ನಿರಂತರ ನಿಮ್ಮದು ಯಾವಾಗಲೂ 24/7 ಈ ಪ್ರಕ್ರಿಯೆಗಳು ಸರ್ಕಾರದಲ್ಲಿ ನಡೀತವೆ. ಯಾಕೆಂದರೆ ಅವ್ರಿಗೆ ಲಾಭ ಅಷ್ಟೇ ಪ್ರಮುಖವಾಗಿರ್ತದೆ. ಲಾಭ ಅದರಿಂದ ಎಷ್ಟು ಬರುತ್ತೆ ಅನ್ನೋದು ಅಷ್ಟೇ ಅವರಿಗೆ ಪ್ರಮುಖವಾದಂಥ ಅಂಶ. ಆದ್ದರಿಂದ ಇದನ್ನು ಎಲ್ಲ ಅವರು ಏನು ಷಡ್ಯಂತ್ರಗಳನ್ನ ಇದು ಮಾಡೋದಕ್ಕೆ ನಮಗೆ ಅಂದರೆ ಪ್ರೆಸೆಂಟ್ ಟ್ಯಾಕ್ಟಿಸ್ ಈ ಥರದ ಪ್ರಕರಣಗಳಲ್ಲಿ ಮಾಡ್ತಾರೆ. ಅದು ಎಲ್ರಿಗೂ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳನ್ನ ಭೇದಿಸ್ತಾ ಇರ್ತಕ್ಕಂಥವ್ರಿಗೆ ನಾನು ಅತ್ಯಂತ ಎಚ್ಚರಿಕೆಯಿಂದ ಪ್ರಕರಣ ನಾನು ಯಾಕೆ ಭೇದಿಸಬೇಕು, ಇದು ರಾಜಕೀಯೇತರನ ಇಲ್ಲ ರಾಜಕೀಯವಾಗಿ ಕೂಡಿರ್ತಕ್ಕಂಥದ್ದು ಅನ್ನುವಂಥದ್ದು ಪ್ರಮುಖವಾಗಿ ಅವ್ರು ಭಾಗ ಮಾಡಿಕೊಂಡು ಅದನ್ನು ತನಿಖೆ ಪ್ರಾರಂಭ ಮಾಡ್ಕೊಂಡು ಹೋದರೆ, ಒಂದು ವೇಳೆ ಸರಿಯಾದಂಥ ತನಿಖೆನ ಇದನ್ನ ಪ್ರಾರಂಭ ಮಾಡ್ಕೋದಾಗ ಇವ್ರಿಗೇನೂ ತೊಂದರೆ ಆಗಲ್ಲ. ಯಾಕೆಂದರೆ ಈ ತನಿಖೆಯ ದಿಕ್ಕುಗಳು ಎಲ್ಲಿಗೂ ಬೇಕಾದರೂ ಹೋಗ್ಬೋದು ನಾಳೆ ದಿವಸ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.